ಪುರಂದರದಾಸರಿಗೆ ಮುಕ್ತಿ ಕೊಟ್ಟವ್ರೆ. ಅದು ಏನ್ ಪಾಂಡುರಂಗ ಮುಕ್ತಿ ಕೊಟ್ನ? ಏನವರು ವೇದಶಾಸ್ತ್ರ ಅಧ್ಯಯನ ಮಾಡಿದ್ರು ಅದು ಕೊಟ್ಟ? ಮುಕ್ತಿ ಕೊಟ್ಟಿದ್ದು ಯಾರು? ಪುರಂದರದಾಸರಿಗೆ ಮುಕ್ತಿ ಕೊಟ್ಟಿದ್ದು ಮೂಗುತಿ. ತ್ಯಾಗರಾಜರು ಶ್ರೀರಾಮನನ್ನ ಒಲಿಸಿಕೊಂಡು ತಮ್ಮ ಕೈಯಿಂದ ಒಡೆಗೆ ಕೈ ತುತ್ತು ಹಾಕಿ ಊಟ ಮಾಡಿಸಿದ್ದಾರೆ ಅಂತ ಹೇಳುವರು. ರಾಮಾಯ ಹಿಂದಿ ಒಳಗೆ ಆಯ ಅಂದ್ರೆ ಬಂದ ಅಂತ ಅರ್ಥ. ರಾಮ ಆಯ, ರಾಮಚಂದ್ರ ಬಂದ. ಎಲ್ಲಿಂದ? ಬಹುದೂರದಿಂದ ಅಯೋಧ್ಯಕ್ಕೆ ರಾಮಚಂದ್ರ ಬಂದೇ ಬಿಟ್ಟ. ಮೋದಿ ಮುಂತಾದವರನ್ನ ಕಲ್ಸ್ಕೊಂಡು ಎಲ್ಲರೂ ಭಾರತೀಯರೇ ಕಲ್ಸ್ಕೊಂಡು, ಒಂದ್ ಪಕ್ಷ ಅಲ್ಲ ಎಲ್ಲಾ ಪಕ್ಷದವರು ಕಲ್ಸ್ಕೊಂಡ್ರು. ರಾಮ ಆಯ, ರಾಮ ಭದ್ರಾಯ, राम कैसे आया? भद्राय, अपना स्थान को भद्र करके आया है रामचंद्र ने. ಬ್ರಾಹ್ಮಣರಿಗೆ ಏನ್ ಗತಿ? ಹಿಂದಿನ ಕಾಲದವರಿಗೆ ಏನ್ ಗತಿ? ಸರಿಯಾಗಿ ವಿಚಾರ ಮಾಡಿ. ಹಿಂದಿನ ಕಾಲದ ಬ್ರಾಹ್ಮಣರಿಗೆ ಏನ್ ಗತಿ? ಕಾಡೇ ಗತಿ. ಹಿಂದಿನ ಕಾಲದವರಿಗೆ ಯಾರು ಗತಿ? ಈಶ್ವರನೇ ಗತಿ. ಆದ್ರೆ ನಮಗೆ ಕಾಡು ಮಲ್ಲೇಶ್ವರನೇ ಗತಿ. ನೋಡಿ ಎಷ್ಟು ಚೆನ್ನಾಗಿ ರಮ್ಯವಾಗಿದೆ ಇದು. ಇಂತಹ ಜಾಗದಲ್ಲಿ ಎಂದಾದ್ರೂ ಒಂದು ಬಂದು ಕೂತಿದ್ದೀರಾ? ಇವತ್ತೆಷ್ಟು ಜನ ಬಂದು ಕೂತೀರಿ? ಕಾಡು ಮಲ್ಲೇಶ್ವರನ ಅನುಗ್ರಹ ಸಂಪಾದನೆ ಮಾಡಬೇಕು. ಆ ಜಾಗದಲ್ಲಿ ಕಾಲಿಟ್ಟರೆ ಸಾಕು ನಮಗೆ ಪುಣ್ಯ ಬರುತ್ತೆ ಅನ್ನೋ ಭಾವನೆ ಇರುತ್ತೆ. ಮತ ಏನಾರು ಆಗಿರ್ಬೋದು, ಬ್ರಾಹ್ಮಣ ಸೇವಾ ಸಂಘನೋ ಮತ್ತೊಂದು ಏನಾಗಿರ್ಬೋದು, ಆ ಈಶ್ವರನ ಮನಸ್ಸಿಗೆ ಬಂತು ಅಂದ್ರೆ ನಮ್ಮನ್ನು ಹಿಡಿದು ಕರ್ಕೊಂಡ್ಬಂದು ತನ್ನ ಹತ್ರ ಕೂರಿಸ್ಕೊಂತಾನೆ. ಇದು ನಿಶ್ಚಿತ. ಪುರಂದರದಾಸರಿಗೆ ಮುಕ್ತಿ ಕೊಟ್ಟವ್ರೆ. ಅದು ಏನ್ ಪಾಂಡುರಂಗ ಮುಕ್ತಿ ಕೊಟ್ನ? ಏನವರು ವೇದಶಾಸ್ತ್ರ ಅಧ್ಯಯನ ಮಾಡಿದ್ರು ಅದು ಕೊಟ್ಟ? ಮುಕ್ತಿ ಕೊಟ್ಟಿದ್ದು ಯಾರು? ಪುರಂದರದಾಸರಿಗೆ ಮುಕ್ತಿ ಕೊಟ್ಟಿದ್ದು ಮೂಗುತಿ. ಮೂಗುತಿ ಪ್ರಕರಣ ಇಲ್ಲದೆ ಹೋಗಿದ್ದೆ ಪುರಂದರದಾಸ ಅವರು ಚೇಂಜ್ ಆಗ್ತಾನೇ ಇರಲಿಲ್ಲ, ಪರಿವರ್ತನೆಯನ್ನೇ ಹೊಂದುತ್ತಿರಲಿಲ್ಲ. ಯಸ್ಮಾತ್ ಬ್ರಹ್ಮೇಂದ್ರ ರುದ್ರಾದಿ ದೇವತಾನಾಂ ಶ್ರೇಯೋಪಿತ ಜ್ಞಾನ ಸ್ಫೂರ್ತಿ ಸದಾ ತಸ್ಮೈ ಹರಯೇ ಗುರವೇ ನಮಃ. ಪ್ರತಿ ಕ್ಷಣದಲ್ಲಿಯೂ ಪರಮಾತ್ಮ ನಮಗೆ ಬೋಧನೆ ಮಾಡ್ಕೊಳ್ಬೇಕು. ಇನ್ನೊಂದು ಅದ್ಭುತ ವಿಚಾರ, ಪುರಂದರದಾಸರಿಗೂ ತ್ಯಾಗರಾಜರಿಗೂ ಕೂಡ ಇಷ್ಟೊಂದು ನಿಷ್ಠತ ಯಾಕೆ ಬಂತು? ಅದು ಯಾವ ಕಾಲದಲ್ಲಿತ್ತು? ತ್ಯಾಗರಾಜರಿಗೆ ತ್ಯಾಗರಾಜ ಅಂತ ಹೆಸರು ಯಾಕೆ ಬಂತು? ತಂದೆ ತಾಯಿ ಇಟ್ಟಿದ್ರ? ಯಾರಾದ್ರೂ ರಾಜರು ಕೊಟ್ರ? ಅಥವಾ ಮೊದಲಿಂದ ಇರೋದ? ನೋಡಿ, ಬಹಳ ಗಮನ ಕೊಡಿ. ಉಪನ್ಯಾಸ 3 ನಿಮಿಷ ನಿಮ್ಮ ಮನಸ್ಸಿನಲ್ಲಿ ಇದ್ರೆ ನಿಮಗೆ ಮುಕ್ತಿನೇ ಗತಿ ಆಗತ್ತೆ. ಅಂತ ದೊಡ್ಡವರಿಬ್ಬರೂ ಕೂಡ ಪುರಂದರದಾಸರು, ತ್ಯಾಗರಾಜರು ಶ್ರೀರಾಮನನ್ನ ಒಲಿಸಿಕೊಂಡು ತಮ್ಮ ಕೈಯಿಂದ ಒಡೆಗೆ ಕೈ ತುತ್ತು ಹಾಕಿ ಊಟ ಮಾಡಿಸಿದ್ದಾರೆ ಅಂತ ಹೇಳುವರು. ಪುರಂದರದಾಸರು ಇಡೀ ದೇವರನ್ನೇ ತಿರುಗಿಸಿ ಗೆಲ್ಲಿಸ್ತಾರೆ. ಕನಕದಾಸರು, ಪುರಂದರದಾಸರು ಎಲ್ಲ. ಒಂದೊಂದು ಮುಖ್ಯವಾದ ಒಂದು ವಿಷಯ ಹೇಳಿದ್ದೀವಿ. ಈ 1.5 ವರ್ಷದ ಹಿಂದೆ ವ್ಯಾಸರಾಜರ ಆರಾಧನೆಗೆ ನನ್ನ ಕರೆದು ಅಲ್ಲಿ ಉಪನ್ಯಾಸ ಮಾಡಲಿಕ್ಕೆ ಕೊಟ್ಟಾಗ, ವ್ಯಾಸರಾಜರ ಚರಿತ್ರೆಯನ್ನು ಚೆನ್ನಾಗಿ ಬರೆದವನು ಸೋಮನಾಥ ಕವಿ ಅಂತ ಅದ್ವೈತ ಮತದ ಕವಿ. ಅವರಿಗೆ ವ್ಯಾಸರಾಜರು ಬೇಕಾದಷ್ಟು ಗೌರವ ಮಾಡಿದ್ದಾರೆ. ಅವತ್ತಿನ ದಿವಸ ಅಲ್ಲೇನ ಹೇಳಿದೆ, ಮಠಾಭಿಮಾನ ಬಿಡಿ, ಎಲ್ಲರೂ ಮಠಾಭಿಮಾನ ಬಿಡಿ. ಅದರಂತೆ ಇವತ್ತು ಹೇಳಬೇಕಾಗಿದೆ, ನಾನು ಅದ್ವೈತ, ನಾನು ದ್ವೈತ, ನಾನು ವಿಶಿಷ್ಟಾದ್ವೈತ, ಈ ಮತಾಭಿಮಾನ ಬಿಡಿ. ಈ ಮತಾಭಿಮಾನ ಇರಬೇಕು ನಮ್ಮ ಮನೆಯಲ್ಲಿ, ನಮ್ಮ ದೇವಸ್ಥಾನದಲ್ಲಿ, ನಮ್ಮ ಮಠಗಳಲ್ಲಿ ಇರಬೇಕು. ಹೊರಗಡೆ ಕಚ್ಚಾಡಲಿಕ್ಕೋಸ್ಕರ ಮತಗಳಲ್ಲ. ಎಲ್ಲರೂ ನಾವು ಒಂದಾಗಿರ್ಬೇಕು. ಬ್ರಾಹ್ಮಣರು ಮಾತ್ರ ಅಲ್ಲ, ಇಡೀ ಭಾರತೀಯರೇ ಒಂದಾಗಿರ್ಬೇಕು. ಇದಕ್ಕೋಸ್ಕರ ಶ್ರೀ ಮೋದಿಯವರು ಎಷ್ಟು ಕಷ್ಟಪಟ್ಟಿದ್ದಾರೆ. 500 ವರ್ಷದ ಹಿಂದಿನಿಂದ ಬಂದ ಕೇಸನ್ನ ಸೆಳೆನಿತವಾಗಿ ತನ್ನಷ್ಟಕ್ಕೆ ತಾನೇ ಎಲ್ಲ ಕಿತ್ಕೊಂಡು ದೂರ ಹೋಗ್ಬೇಕು ಹಂಗೆ ಮಾಡಿದ್ದಾರೆ. ರಾಮ ಬರ್ತಾನೋ ಇಲ್ಲ ಅಂತ ಎಲ್ಲರಿಗೂ ಮನಸ್ಸಿ ಈ ಕೇಸನ್ನು ಮುಗಿಯುತ್ತೆ, ಯಾರೇನ್ ಮಾಡ್ತಾರೆ ಅಂತ. ಭಗವಂತರ ಪ್ರೇರಣೆ ಆಯ್ತು, ಎಲ್ಲರಿಗೂ ಪ್ರೇರಣೆ ಆಯ್ತು. ಮುಸ್ಲಿಮರಿಗೂ ಪ್ರೇರಣೆ ಆಯ್ತು, ಕ್ರಿಶ್ಚಿಯನ್ರಿಗೂ ಪ್ರೇರಣೆ ಆಯ್ತು, ಜಡ್ಜಿಗಳಿಗೂ ರಾಮಚಂದ್ರನಿಗೂ ಪ್ರೇರಣೆ ಮಾಡಿದ, ಮೋದಿಯವರಿಗೂ ಪ್ರೇರಣೆ ಮಾಡಿದ, ಕಾಂಗ್ರೆಸ್ನವರಿಗೂ ಪ್ರೇರಣೆ ಮಾಡಿದ, ಎಲ್ಲಾ ಪಕ್ಷದವರಿಗೂ ಪ್ರೇರಣೆ ಮಾಡಿದ. ರಾಮಾಯ, ರಾಮಭದ್ರಾಯ, ರಾಮಚಂದ್ರಾಯ ಯೇಜಸೆ ರಘುನಾಥಾಯ ನಾಥಾಯ ಸೀತಾಯ ತಪವೇ ನಮಃ. ಏನ್ ತಿಳ್ಕೊಂಡ್ರಿ? ಇದು ಸಂಸ್ಕೃತ ಶ್ಲೋಕ ಅಲ್ವಾ? ರಾಮಾಯ ರಾಮಭದ್ರಾಯ ಸಂಸ್ಕೃತ ಶ್ಲೋಕ. ಇದಕ್ಕೆ ವಿಲಕ್ಷಣ ಅರ್ಥ ನಾನು ಹೇಳ್ತೀನಿ, ಕೇಳ್ಕೊಳ್ಳಿ. ರಾಮಾಯ ಹಿಂದಿ ಒಳಗೆ ಆಯ ಅಂದ್ರೆ ಬಂದ ಅಂತ ಅರ್ಥ. ರಾಮ ಆಯ, ರಾಮಚಂದ್ರ ಬಂದ. ಎಲ್ಲಿಂದ? ಬಹುದೂರದಿಂದ ಅಯೋಧ್ಯಕ್ಕೆ ರಾಮಚಂದ್ರ ಬಂದೇ ಬಿಟ್ಟ. ಮೋದಿ ಮುಂತಾದವರನ್ನ ಕಲ್ಸ್ಕೊಂಡು ಎಲ್ಲರೂ ಭಾರತೀಯರೇ
ಕರ್ಸ್ಕೊಂಡು ಒಂದ್ ಪಕ್ಷ ಅಲ್ಲ, ಎಲ್ಲಾ ಪಕ್ಷದವರು ಕರ್ಸ್ಕೊಂಡ್ರು. ರಾಮ ಆಯ, ರಾಮ ಭದ್ರಾಯ, राम कैसे आया? भद्र आया, अपना स्थान को भद्र करके आया है रामचंद्र ने. ತನ್ನ ಸ್ಥಾನಮಾನವನ್ನು ಭದ್ರವನ್ನಾಗಿ ಮಾಡಿಕೊಂಡು ಯಾರಕ್ಕೆ ಸಾಕಬಾರ್ದಿಲ್ಲ, ಇದು ಗುಡಿ ಕಟ್ಟಬಾರ್ದು ಅಂತ ಅಂದಾರ್ದು. ಐಸಾ ಭದ್ರ ಕರ್ಕೆ ಆಯಾ है ರಾಮಚಂದ್ರ. ರಾಮ ಭದ್ರ ಆಯ ಅಂದ್ರೆ ಬಂದ ಅಂತ ರಾಮನಿಗೋಸ್ಕರ ಇಟ್ಕೋಬೇಡಿ. ರಾಮಚಂದ್ರಾಯ, ಅರೆ ರಾಮಚಂದ್ರ ಅವನು ಹುಟ್ಟಿರೋದು ಸೂರ್ಯ ವಂಶನೇ. चंद्र कैसे होता है? रामचंद्राय, राम चंद्र होकर आया है. राम चंद्रವಾಗಿ ಬಂದಿದ್ದಾನೆ. ಹೆಂಗ್ ಚಂದ್ರವಾದ? ಸೂರ್ಯವಂಶದವರು ಚಂದ್ರದಾಸ ಯಾಕೆ ಬರಬೇಕು? ಚಂದ್ರ ನೋಡಿದ್ರೆ ಬಡವರ ಒಳಗೆ ನಮಗೆ ಸಂತೋಷ ಆಗುತ್ತೆ. ರಾಮ ಪ್ರಪಂಚದ ಎಲ್ಲರಿಗೂ ಸಂತೋಷ ಹುಟ್ಟಿಸ್ಲಿಕ್ಕೋಸ್ಕರ, ಸಂತೋಷ ಮಾಡೋದಕ್ಕೋಸ್ಕರ ಅಯೋಧ್ಯ ಗದದಲ್ಲಿ ಕೂತ್ಕೊಂಡಿದ್ದಾನೆ. ಏ ಧಸೆ ಇದೆ, ಏ ಧಸೆ ಅನ್ನೋದ್ರಿಂದ ಧಕಾರವನ್ನ ಗಕಾರ ಮಾಡ್ಕೊಳ್ಳಿ, ಏ ಗಸೆ ಆಗುತ್ತೆ. ಕಷಾಯ, ನಾವು ಏನಪ್ಪ ಏನೋ ಸುಪ್ರೀಂ ಕೋರ್ಟ್ ತೀರ್ಪು ಕೊಟ್ಟಿದೆ, ಇವ್ರು ಕಟ್ತಾರಂತೆ, ಯಾವಾಗ ಕಟ್ತಾರೆ, ನಾವು ನಮ್ಮ ಜನ್ಮದಲ್ಲಿ ರಾಮನ್ ನೋಡ್ತೀವೋ ಇಂದೋ ಎಷ್ಟು ವರ್ಷ ಆಗುತ್ತೆ ಅನ್ಕೊಂಡ್ವಿ. ವೇಗಸೆ, ವೇಗದಿಂದ 2 ವರ್ಷದೊಳಗೆ ನಾನು ಕೂತ್ಬಿಟ್ಟಿದ್ದೇನೆ ರಾಮಚಂದ್ರ. ಸೀತಾಯ ರಘುನಾಥಾಯ, ರಘುವಂಶಕ್ಕೆ ಶ್ರೇಷ್ಠನಾಗಿರ್ತಕ್ಕ ರಾಮಚಂದ್ರ. ರಘುನಾಥಾಯ ಸೀತಾಯ ಪತಯೇ ನಮಃ. ಅಲ್ಲೂ ಒಂದು ಅರ್ಥ ಇದೆ, ಸೀತಾ ಯಾ ಪತಯೇ ನಮಃ. ಸೀತಾದೇವಿಗೆ ಯಾವ ಕಷ್ಟ ಬಂದಿತ್ತೋ ಅದನ್ನ ನೀಗಿಸಿ ಸೀತಾದೇವಿಯನ್ನು ಕರ್ಕೊಂಡು ಬಂದು ರಾಮಚಂದ್ರ ಅಯೋಧ್ಯಕ್ಕೆ ಬಂದಿದ್ದಾನೆ. ನೋಡಿದ್ರೆ ಈ ಶ್ಲೋಕ ಸಂಸ್ಕೃತದನ್ನ ಹಿಂದಿಗೆ ಹೆಂಗೆ ಪರಿವರ್ತನೆ ಮಾಡಿ ಹೇಳಿದ್ರು. ಪುರಂದರದಾಸರು ತ್ಯಾಗರಾಜರಿಗೂ ಕೂಡ ಯಾಕೆ ತ್ಯಾಗರಾಜರು ಅಂತ ಹೆಸರು ಯಾಕೆ ಬಂತು ಅಂತ ಅನೇಕ ಗ್ರಂಥಗಳನ್ನು ನೋಡಿದ್ದೇನೆ. ಸರಿಯಾದ ಉತ್ತರವಲ್ಲ, ನಮ್ಮ ಮನಸ್ಸಿಗೆ ಬಂದಿದ್ದು. ಅದಕ್ಕೆ ಆಧಾರ ಇರಬೇಕು. ಪುರಾಣಾಧಾರ ಕೊಡ್ತೀನಿ ನಾನು. ಬರೇ ತ್ಯಾಗರಾಜರ ಕಥೆ, ಪುರಂದರದಾಸರ ಕಥೆ ಕಟ್ಟು ಕಥೆ ಅಲ್ಲ, ಪುರಾಣಾಧಾರ ಕೊಡ್ತೀನಿ ನಾನು. ಹೇಗೆ ಕೊಡ್ತೀರಾ? ನಾರದರು ಮತ್ತು ತುಂಬರರು ಇಬ್ಬರು ಋಷಿಗಳು ಪರಮ ಸ್ನೇಹಿತರು. ಅವರಿಬ್ಬರೂ ಕೂಡ ಅನೇಕ ರಾಜರ ಆಸ್ಥಾನಕ್ಕೆ ಹೋಗಿ ಬರ್ತಿದ್ರು. ಒಂದು ಸಾರಿ ದಕ್ಷಿಣ ದೇಶದಲ್ಲಿ ತುಂಬರು ಋಷಿಗಳೇನಿದ್ದಾರೆ ಅವರು ಹೋಗಿ ರಾಜನನ್ನ ಕೊಂಡಾಡಬಿಟ್ರು, ಬಹಳ ಕೊಂಡಾಡಿದ್ರು. ಆ ರಾಜ ಅವರಿಗೆ ಕಿರೀಟ, ಅಲಂಕಾರ, ಕವಚ, ಹಿಂಗಡೆ ಹಾಕೊಳ್ತಕ್ಕಂಥ ವಸ್ತ್ರ, ರೇಷ್ಮೆ ವಸ್ತ್ರ ಎಲ್ಲ ಕೊಟ್ಟ. ಎಲ್ಲ ಕೊಟ್ಟಾಗ ಅದನ್ನು ಹಾಕೊಂಡು ನಾರದರ ಮುಂದೆ ಬಂದು ತುಂಬರದು ಏನಿದೇನು ಕೇಳಿದ್ರು. ನಾ ರಾಜನ ಹೊಗಳಿದೆ ಇಷ್ಟು ಕೊಟ್ಟ ಹಾಗೆ. ಎಂಥ ಕೆಲಸ ಮಾಡಿದ್ರಿ ತುಂಬರದೆ? ನನ್ನ ನಿತ್ಯವಾಗಿದ್ದು, ಭಗವಂತನ ನಿತ್ಯವಾಗಿದ್ದು, ಅದ್ಯಾವುದೇ ರಾಜ ಕೊಡುವುದನ್ನ ತಗೊಂಡ್ಬಂದು ನೀವು ತಗೊಂಡು ಹೇಳ್ತೀರಲ್ಲ, ನಿಮಗೆ ನಮ್ಮ ದೇವರು ಏನ್ ಕಮ್ಮಿ ಮಾಡಿದ್ದ ಅಂತ ನೀವು ತಗೊಂಡ್ಬಂದ್ರಿ. ಈಶಾವಾಸ್ಯಮಿದಂ ಸರ್ವಂ ಯತ್ಕಿಂಚ ಜಗತ್ಯಾಂ ಜಗತೆ ಏನ ತಟ್ಟೇನ ಭಿನ್ನೀಕಾಹ ಮಾಧುಗಃ ಕಸ್ಯ ಸಿದ್ಧನಂ. ಇದಕ್ಕೆ ರಾಘವೇಂದ್ರ ಸ್ವಾಮಿ ಬರೀತಾರೆ, ಕಸ್ಯಚಿತ್ ರಾಜಾದೇಹೇ ಸಕಾಶಾತ್ ಧನಂ ಮಾಧುಗಃ. ಯಾವನೋ ರಾಜನ ಹತ್ರ ಹೋಗಿ ನಮಸ್ಕಾರ ಮಾಡಿ ದುಡ್ಡಿಸ್ಕೊಂಡ್ಬರ್ದಾಡಿ, ರಾಜಾಧಿರಾಜ 1000 ಕೈಗಳಿಲ್ಲಂತಹ ಪರಮಾತ್ಮ ಇದ್ದಾನೆ, ಅವನು ಕೇಳಿ ಕೊಡ್ತಾನೆ, ಏನ್ ಬೇಕಾಗುತ್ತ ಅರ್ಥ ಮಾಡಿದ್ದಾರೆ. ತುಂಬರಿಗೆ ಬಹಳ ಒಂಥರ ಮನಸ್ಸಾಯ್ತು. ತಗೊಂಡು ಹೋದ್ರು ಒಂದು ತೀರ್ಥ ಇತ್ತು, ಆ ತೀರ್ಥದಾಗ ಬಿಟ್ಟು ಎಲ್ಲ ತಗೊಂಡು ಬಿಸಾಕ್ಬಿಟ್ರು. ತ್ಯಾಗಾಂಧಿ ಬಿಟ್ಟಿದ್ದು ಏನ್ ಬಿಟ್ರು? ತನ್ನ ಸಮಸ್ತವಾದ ಐಶ್ವರ್ಯವನ್ನೆಲ್ಲ, ಅಲ್ಲಿ ಗೌರವದಿಂದ ಬಂದಿದ್ದನ್ನೆಲ್ಲ ತ್ಯಾಗ ಮಾಡಿದ್ರು. ತ್ಯಾಗ ಮಾಡಿ ರಾಜಾಧಿರಾಜರಿಂದ ಪೂಜಿತರಾದ್ರು. ಅದಕ್ಕೋಸ್ಕರ ತ್ಯಾಗದಲ್ಲಿ ಕರ್ಣ ಹೆಂಗೆ ಶ್ರೇಷ್ಠನೋ, ತ್ಯಾಗದಲ್ಲಿ ತುಂಬರು ರಾಜ ಆಗ ಪ್ರಯುಕ್ತ ಅವರೇ ಮುಂದಿನ ಜನ್ಮದಲ್ಲಿ ಪುರಂದರದಾಸ್ ನಾರದರು ಪುರಂದರದಾಸರಾದಾಗ ಆ ತುಂಬರು ಋಷಿಯೇ ಇಲ್ಲಿ ತ್ಯಾಗರಾಜವಾಗಿ ಬರ್ತಕ್ಕವರಾಗಿದ್ದಾರೆ. ನಿಮಗೆ ನಾವು ಉದಾಹರಣೆ ಕೊಡ್ತೀವಿ, ಪ್ರಮಾಣ ಕೊಡ್ತೀವಿ, ಸುಮ್ಮನೆ ಕಟ್ಟು ಕಥೆ ಹೇಳೋದಿಲ್ಲ. ಇಂತಹ ಮಹಾನ್ ಭಾವರು ಇದ್ದೇ ಹೆಂಗ್ ಸೇರಿದ್ರು ನೋಡಿ. ಪುರಂದರದಾಸ ಯಾಕೆ ಬರ್ಬೇಕಾಗಿತ್ತು ಭೂಲೋಕಕ್ಕೆ? 1 ಸೆಕೆಂಡ್ ಇಂದು ಗಮನ ಕೊಡಿ. ರುಕ್ಮಿಣಿ ಸತ್ಯಭಾಮಾದೇವಿ ವ್ರತ ಮಾಡಿ ಸರ್ವಸ್ವವನ್ನು ಕೂಡ ಇಟ್ಟು ನೋಡಿದ್ದು, ಅದು ತುಳಸಿಯ ಮುಂದೆ ನಿಲ್ಲಿಲ್ಲ. ನಾರದರು ಅಷ್ಟು ನಾನು ದಾನ ಮಾಡಿ ಅಂತಿಸ್ಕೊಂಡ್ರು. ನೀವು ವ್ರತ ಮಾಡಿದೀಯಾ, ಬ್ರಾಹ್ಮಣ ಬೇಕು, ಯಾರು ಬ್ರಾಹ್ಮಣ, ನಾನೇ ಬಂದಿದ್ವಿ ಅಂತಿಸ್ಕೊಂಡ್ಬಿಟ್ರು. ಅದು ಆಗದೇ ಇದ್ದಾಗ ನಿಮ್ಮ ಹತ್ರ ಇನ್ನೊಂದೇನಾದ್ರು ಭಾರಿ ವಸ್ತು ಇದ್ರೆ ತೂಗಲಿಕ್ಕೆ ಇಡು
ಅಂತ. ಇದು ಹರಿವಂಶದ ಕಥಾ ವಿಚಾರ. ಆಗ ಸತ್ಯಭಾಮಾದೇವಿ ನಂಗೆ ಸರ್ವಸ್ವಕ್ಕೆ ಎಲ್ಲದಕ್ಕಿಂತ ಶ್ರೇಷ್ಠ ಅದು ಕೃಷ್ಣ ಅಂತ ಕೃಷ್ಣನ್ ದಾನ ಮಾಡು. ಕೃಷ್ಣನ್ ದಾನ ಮಾಡಿದ್ವಿ, ಸಂಕಲ್ಪ ಮಾಡಿ ಕೃಷ್ಣನನ್ನೇ ದಾನ ಮಾಡ್ಬಿಟ್ಟು ಕೃಷ್ಣ ಬಂದ. ಏನ್ ಮಾಡಿದ್ರೆ ಅಂತ ಕೇಳ್ದ. ಏನಿಲ್ಲ, ನನ್ನ ಜೊತೆ ನೀವು ಬರ್ಬೇಕು, ನಿನ್ನನ್ನು ನಂಗೆ ದತ್ತು ಕೊಟ್ಬಿಟ್ಟಿದ್ದಾರೆ, ದಾನ ಕೊಟ್ಬಿಟ್ಟಿದ್ದಾರೆ, ಬಿಡಬೇಕು ನೋಡಿ ಅಂತ ಕರ್ಕೊಂಡು ಹೋದ್ರು. ಒಂದ್ ನದಿ ಹತ್ರ ಕೂತ್ಕೊಂಡ್ರು. ಕೃಷ್ಣ, ನನ್ ನೀನೇ ನೋಡ್ತಿರ್ಬೇಕು, ನನ್ ಜೋಡಿಗೆ ನೋಡ್ಕೊಂಡಿರ್ಬೇಕು, ನೀನು ನಾನು ಸ್ನಾನ ಮಾಡ್ಕೊಂಡು ಬರ್ತೀನಿ. ಆಯ್ತಪ್ಪ, ಹಾಗೆ ಆಗ್ಲಿ ಅಂತ ನಾರದ್ರು ಸ್ನಾನ ಮಾಡ್ಕೊಂಡ್ಬಿಟ್ಟು ಜೋಡಿಗೆ ತಗೊಂಡು ಅವ್ರು ಸ್ನಾನ ಮಾಡ್ಕೊಂಡು ಬರೋದ್ರೊಳಗೆ ನಾರದರು ಇತ್ತ ನೀರ ಕಲ್ಲಿನೊಳಗೆ ಕರಗಿ ಸಿಕ್ಕಾಕೊಂಡ್ಬಿಟ್ಟಿದೆ. ಅಯ್ಯೋ ಏನ್ ಮಾಡೋದು ಅಂತ ಬಂದು, ಕೃಷ್ಣ ಏನ್ ಮಾಡ್ಬೇಕು ಹಿಂಗೆಲ್ಲ ಆಗಿದ್ದಲ್ಲ. ನಂಗೆ ಗೊತ್ತಪ್ಪ, ನಾ ಸುಮ್ಮನೆ ನೀವು ಹೇಳಿದಷ್ಟು ಕೇಳ್ಕೊಂಡಿದ್ದೀನಿ, ನಾನು ನಿಮ್ಗೆ ಶಿಷ್ಯ ತಾನೇ ಈಗ ಅಂತ. ಕೃಷ್ಣ, ನೀವೇನಾರು ಮಾಡಿ ನೀನೇ ತಕ್ಕೊಳಪ್ಪ. ಹಂಗಾರೆ ಒಂದು ಕೆಲಸ ಮಾಡಿ, ಕೃಷ್ಣನೆಲ್ಲ ದಾನ ತಗೊಂಡು ವಾಪಸ್ ಕೊಟ್ಟಿದ್ದೀನಿ ಅಂಥೇಳಿ ಪಶ್ಚಾತ್ತಾಪದಿಂದ ಇನ್ನೊಂದು ಸ್ನಾನ ಮಾಡ್ಕೊಂಡ, ಅವಾಗ ಸರಿ ಹೋಗುತ್ತೆ. ಹಂಗೆ ಮಾಡಿ ಸ್ನಾನ ಮಾಡ್ಕೊಂಡ ವೀಣೆ ಕಲ್ದು ಕರಗಿ ವೀಣೆ ಬರಂಗಾಯ್ತು. ಆಗ ನಾರದರಿಗೆ ಜ್ಞಾನ ಬಂತು, ನಾನು ಕೃಷ್ಣನನ್ನು ಶಿಷ್ಯನನ್ನಾಗಿ ತಗೊಂಡಿದ್ದೇ ತಪ್ಪಾಯ್ತು. ಸ್ವಾಮಿ, ಈ ತಪ್ಪಿಗೆ ಪ್ರಾಯಶ್ಚಿತ್ತ ಏನು ಅಂತ ಕೇಳಿದ್ರು. ನಾರದರು ಕೇಳಿದ್ರು. ಶ್ರೀಕೃಷ್ಣ ಹೇಳಿದ, ಹರಿವಂಶದ ಮಾತು ಸುಮ್ಮನೆ ಸಿಕ್ಕಲ್ಲ, ನೋಡಿದ ತಕ್ಷಣ ಸಿಕ್ಕಲ್ಲ, ಬಹಳ ಶೋಧನೆ ಮಾಡಬೇಕು. ಹೇಳಿದ, ನೀನು ಮುಂದಿನ ಜನ್ಮದಲ್ಲಿ ಕರ್ನಾಟಕದಲ್ಲಿ ಹರಿದಾಸನಾಗಿ ಇದ್ದು ನನ್ನನ್ನು ಸ್ತೋತ್ರ ಮಾಡಿದ್ರೆ ಪಾಪಗಳ ಪರಿಹಾರ ಆಗತ್ತೆ. ಎಂಥ ವಿಷಯ ಇದೆಲ್ಲ ಗೊತ್ತೇ ಇಲ್ಲ ನಮಗೆ. ಏನೋ ಬರಿತೀವಿ, ಏನೋ ಹೇಳ್ತೀವಿ. ಇಷ್ಟು ತಪ್ಪ ಪುಸ್ತಕ ತ್ಯಾಗರಾಜರ ಬಗ್ಗೆ, ಪುರಂದಾಸರ ಬಗ್ಗೆ, ವಿಜಯದಾಸರ ಬಗ್ಗೆ ಹೊಡೆದಿದ್ದು ಮೂಲ ಎಲ್ಲಿದೆ ಅನ್ನೋದು ಯಾರಿಗೂ ಗೊತ್ತಾಗಲ್ಲ. ಇಂತಹ ಮೂಲವನ್ನು ಹುಡುಕಿ ಮಾಡಬೇಕು. ಬಹಳ ಪುರಾಣದ್ದೆಲ್ಲ ನಾರದರು ನನ್ನ ಸಮಾನ ಭಕ್ತಿ ಇಲ್ಲ. ಕೃಷ್ಣ ಈ ಸಂಸಾರ ಜನಗಳು ಯಾಕೆ ಇಷ್ಟು ಒದ್ದಾಡ್ತಾರೆ? ಕೃಷ್ಣ 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 ಅಂದ್ರೆ 3 ಬಾರಿ ನೆನ್ನೆ ಬಾರದೆ ಸಾಕು ಹಂಗಂದ್ರೆ ಅಂತ. ಕೃಷ್ಣ, ನಾನು ಒಂದಾದ್ರು ಗುಡಿಗೆ ಹೋಗ್ಬೇಕಾಗಿದೆ, ಹೋಗಿರ್ತೀನಿ, ಅಲ್ಲಿಗೆ ಬಂದು ಭೇಟಿಯಾಗಿ ಆಲ್ಬಂದು ಒಂದೊಳ್ಳೆ ಕಾಳುಮಂಡೇಶ್ವರ ಗುಡಿ ಇತ್ತು, ಅಲ್ಲೊಂದ್ ಕಡೆ ಹೋಗಿ ಕೂತ್ಕೊಂಡ ಕೃಷ್ಣ. ಆ ಗುಡಿ ಕೂತ್ಕೊಂಡಾಗ ನಾಲ್ಕು ಬಂದ್ರು. ಏನ್ ಕೃಷ್ಣ ನೀವು ಬಂದ್ಬಿಟ್ಟಿದ್ಯಲ್ಲ ಅಂತ ಕೇಳಿದ್ರು. ಇಲ್ಲಪ್ಪ, ನಾವೊಂದು ಗಡಿಗೆ ಇಟ್ಕೊಂಡಿದೀವಿ, ಗಡಿಗೆ ತುಂಬಾ ಒಳ್ಳೆ ಎಣ್ಣೆ ಹಾಕಿದೀನಿ, ಅದನ್ನು ತುಪ್ಪ ಹಾಕೋಣ ಅಂತಂದೆ, ಬೆಣ್ಣೆ ಕೊಡೋಣ ಅಂತ ಬಯಸ್ಲಿಲ್ಲ. ಎಣ್ಣೆ ಕೊಟ್ಟರೆ ದೀಪನಾದ್ರು ಹಚ್ಚುತ್ತಾರೆ ಅಂತ ಗಡಿಗೆ ಬೆಳಗ್ಗೆ ಎಣ್ಣೆ ಹಾಕಿದೀವಿ. ಗಡಿಗೆ ಬಾಯಿ ಅಗಲ ಇದೆ, ತುಂಬಾ ಎಣ್ಣೆ ಹಾಕಿದೀವಿ. ಇದನ್ನು ಯಾರಿಗೆ ಕೊಡ್ಬೇಕು ಅಂದ್ರೆ, ಆ ಗಡಿಗೆ ಇಟ್ಕೊಂಡು ಯಾರು 3 ಪ್ರದಕ್ಷಿಣೆ ಬರ್ತಾರೋ ಅವರಿಗೆ ನಾನು ಕೊಟ್ಬಿಡ್ಬೇಕು ಅನ್ನೋದಿನಿ. ನಾವೇ ನೀವು ತಗೊಂತೀರಾ? ನಾ ದಾನ ತಗೊಳ್ಬೇಕೇನು ಕೂಡ ತಗೊಂತಿದ್ದೀವಿ, ಆದ್ರೆ ಇದನ್ನು ಪಾಲಿಸ್ಬೇಕು. ಒಂದು ಹನಿಯೂ ಕೂಡ ಗಡಿಗೆಯಿಂದ ಎಣ್ಣೆ ಕೆಳಗೆ ಚೆಲ್ಬಾರ್ದು. ನೀವು ಹಿಂಗೆ ಮಾಡಿ. ಅದಕ್ಕೆ ಬರೋದು ಹಿಂಗೆ ಹಿಡ್ಕೊಂಡು 3 ಪ್ರದಕ್ಷಿಣೆ ಮಾಡಿದ್ರು. 3 ಪ್ರದಕ್ಷಿಣೆ, 1 ಅಂದ, 2 ಅಂದ, 3 ಅಂದ. ನಪ್ಪ, ಒಂದು ಚೂರು ಬಿದ್ದಿಲ್ಲ ಎಣ್ಣೆ. ಇದು ನಮಗೇನು ಬೇಕಾಗಿಲ್ಲ, ಸಣ್ಣದು, ಒಂದು ಚೂರು ಬಿದ್ದಿಲ್ಲ. ನನಗೂ ಬೇಕಾಗಿಲ್ಲ ಅನ್ನೋದು. ಆದ್ರೆ ಒಂದು ಪ್ರಶ್ನೆ ಮಾಡ್ತೀನಿ, ಉತ್ತರ ಹೇಳ್ತೀರಾ? ಹೇಳಿ. ನೀವು ಸಂಸಾರ ಜನರು ಯಾಕೆ ಕಷ್ಟಪಡ್ತಾರೆ? ಅದು ಕೃಷ್ಣ ರಾಮ ಅನ್ಲಿಕ್ಕೆ ಆಗಲ್ಲ ಅಂತ ಕೇಳಿದ್ರಲ್ಲ. ನೀವು 3 ಪ್ರದಕ್ಷಿಣೆ ಮಾಡೋ ಕಾಲಕ್ಕೆ ಎಷ್ಟು ಸಾರಿ ಕೃಷ್ಣ ಅಂತಂದ್ರು ಹೇಳಿ, ಸರಿಯಾದ ಸತ್ಯ ಹೇಳಿದ್ರು. ಇಲ್ಲಪ್ಪ, ನಾನು ಎಣ್ಣೆ ಚೆಲ್ಲದೆ ಬಂದು ನೋಡ್ಕೊಂತಿದ್ದೆ, ಒಂದು ಈ ತೊಟ್ಟು ಎಣ್ಣೆ ಹೊರಗೆ ಬೀಳಬಾರ್ದು ಎಂದು ನೋಡ್ಕೊಳ್ತಾ ಇದ್ದೆ, ನಾನು ಕೃಷ್ಣ ಅನ್ಲಿಕ್ಕೆ ಆಗಲಿಲ್ಲ. ನಿಮ್ಮಂಥವ್ರೇ ಹಿಂಗಂದ್ರೆ ಪಾಪ ಕಡಿದ ಜನರು ಏನಾಗ್ತಾರೆ? ಅದಕ್ಕೆ ಏನ್ ಮಾಡ್ಬೇಕು ಸ್ವಾಮಿ? ನೀನು ಹೋಗಿ ಪುರಂದರ ದಾಸರಾಗಿದ್ದು ಅವರಿಗೆಲ್ಲ ಹಾಡಿನ ಮುಖಾಂತರ ಶಾಸ್ತ್ರಗಳ ಮರಣ ಅರ್ಥ ಆಗೋದಿಲ್ಲ. ಎಷ್ಟೋ ಜನ ಓದ್ತಾರೆ, ಎಷ್ಟೋ ಜನ ಓದಲ್ಲ. ಅವ್ರಿಗೆ ಅರ್ಥ ಆಗುವಂತೆ ಕನ್ನಡದಲ್ಲಿ 5 ಲಕ್ಷ ಪದ್ಯವನ್ನಾದ್ರೂ ಬರೆದು ಎಲ್ಲರನ್ನೂ ತಿದ್ದಬೇಕು ನೀನು. ತ್ಯಾಗರಾಜರ ಮಹಿಮೆ ಇಂಥದ್ದೇ. ಅದರ ಒಂದು ಹಾಡನ್ನ ನಾವು ಗಮನ ಕೊಟ್ಟು ತ್ಯಾಗರಾಜರು ಹೇಳಿದ್ದು. ಅಂತ ಭಕ್ತಿ ಬರಲ್ಲ, ಸುಮ್ಮನೆ ರಾಗಬದ್ಧಾಗಿ ತಾಳಬದ್ಧಾಗಿ ನಹಡಿ ಸಂಗೀತ ಎಷ್ಟು ಚೆನ್ನಾಗಿತ್ತು, ಬಹಳ ಚೆನ್ನಾಗಿತ್ತು. ಅದ್ರ ಒಳಗಿನ ಅರ್ಥ ಏನು ಅರ್ಥ ಆಗಿದೆ. ಆದ್ರಿಂದ ಹೀಗೆಲ್ಲ ಮಾಡ್ಕೊಂಡು ಕಾಲ ಕಳಿತೀವಿ. ಹಾಗೆ ಕಾಲ ಕಳೆಯದೆ ನಾವೆಲ್ಲರೂ ಭಾರತೀಯರು ಒಂದಾಗಿರಬೇಕು. ತತ್ವದಲ್ಲಿ ಭಾರತ ತತ್ವ ಒಂದೇ ಒಂದು. ಆ ಭಾರತ ತತ್ವದಲ್ಲಿ ಒಂದಾಗಿರ್ಬೇಕು. ಶಂಕರಾಚಾರ್ಯ ಮಠನೋ, ರಾಮಾನುಜಾಚಾರ್ಯ ಮಠನೋ, ಮಧ್ವಾಚಾರ್ಯ ಮಠನೋ ನಮಗೆ ಬೇಡ. ಅವರನ್ನ ನಾವು ಹೋಗಿ ಶರಣಾಗತದಾಗ ಆದಾಗ ಅವ್ರ ಬಗ್ಗೆ ನಿಗ್ರಹ ಮಾಡ್ತಾರೆ. ಅಲ್ಲಿ ತನಕ ಬಹಿರಂಗವಾಗಿ ಇಂಥ ಸ್ಥಳದಲ್ಲಿ ನಾವೆಲ್ಲರೂ ಬ್ರಾಹ್ಮಣರಾಗಿರ್ತಕ್ಕವರು ಏನೊಂದು ಪ್ರತಿಜ್ಞಾ ತಗೋಬೇಕು. ಬರೋ ಒಂದು ಕಾಡುವಂದೇಶ್ವರ ಗುಡಿಗೆ ಬಂದು ಉಪನ್ಯಾಸ ಕೇಳ್ಕೊಂಡು ಹೋದ್ರೆ ಸಾಲದು.
ನಮ್ಮ ಮಾತನ್ನು ನಡೆಸಿಕೊಡಿ. ನಿಮ್ಮ ಮಕ್ಕಳಿಗೆ ಭಾರತೀಯ ಸಂಸ್ಕೃತಿಯನ್ನು ಚೆನ್ನಾಗಿ ಕಲಿಸಿ. ಆಗ ನಾವು ಮುಂದಿನ ಜನ ಉಳಿತಾರೆ. ಇದು ನಮ್ಮ ಭಾಷಣವೂ ಅಷ್ಟೇ, ಯಾರ ಭಾಷಣವೂ ಅಷ್ಟೇ. ಎಲ್ಲ ಪುಸ್ತಕಗಳೆಲ್ಲ ಕಿವಿಗಳು ತಿಂದು ಹೋಗ್ತವೆ, ಏನು ಪ್ರಯೋಜನ ಇಲ್ಲ. ಆದ್ರಿಂದ ಎಲ್ಲರೂ ಕೂಡ ಭಗವದ್ಭಕ್ತರಾಗಿರ್ಬೇಕು ಅಂತ ಮತಾಭಿಮಾನ ಇದ್ದರೂ ಅದನ್ನು ಹೊರಗೆ ತರದೆ, ಗ್ರೌಂಡಿಗೆ ತರದೆ, ನಿಮ್ಮ ಮನಸ್ಸಿನ, ನಿಮ್ಮ ಮನೆಯ ದೇವರು, ನಿಮ್ಮ ಮಠದ ಆಚರಣೆ ಮಾಡಿಕೊಂಡು ನಿಮ್ಮ ಮಠಗಳ ಗುರುಗಳಿಗೆ ಶರಣಾಗತರಾಗಿ ಅವರು ಹೇಳಿದಂತೆ ಕೇಳಿ ಸುಖವಾಗಿರ್ಬೇಕು ಅಂತ ನಾವು ಇಡೀ ಲೋಕಕ್ಕೆ ನಮ್ಮ ಗುರುಗಳ ಆದೇಶವನ್ನು ತೆಗೆದುಕೊಂಡು ನಿಮಗೆ ನನ್ನ ಮಾತು ಹೇಳ್ತಿದ್ದೀನಿ. ಹರೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು.